ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಗೀಗ ದ್ವೇಷ ಮುಖ್ಯ ಅಲ್ಲಪ್ಪ, ಅಲ್ಲಿ ಬೆಳೀತಾ ಇರೋ ಈ ಮನೆ ವಾರಸ್ದಾರ ಮುಖ್ಯ. ಇಲ್ಲಿ ಸೇಫ್ಟಿ ಇಲ್ಲ ಅಂತ ತಾನೇ ಪದ್ಮಿನಿ ಆ ಮನೇಲಿರೋದು. ಈಗಾಗಲೇ ಆ ಮನೆಯಲ್ಲಿ ಸಾಕಷ್ಟು ಸಾವು ನೋವುಗಳಾಗಿದೆ. ಆ ವಾತಾವರಣದಲ್ಲಿ ಪದ್ಮಿನಿ ಸಂತೋಷ ಪಡಕ್ಕಿರೋದು ಇದು ಒಂದೇ ವಿಚಾರ. ಅದಕ್ಕೂ ನಾವು ಕಲ್ಲು ಹಾಕಿದ್ರೆ ನಾಳೆ ಅವಳ ಆರೋಗ್ಯದಲ್ಲಿ ಏರುಪೇರು ಆಗ್ಬೋದಲ್ವಾ? ಅದರಿಂದ ಮುಂದೆ ಹುಟ್ಟೋ ಮಗುಗೂ ತೊಂದರೆ ಆಗಬಹುದು. ನೋಡಪ್ಪ, ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ. ಈ ಕಾರ್ಯಕ್ರಮಕ್ಕೆ ಯಾರು ಬರ್ತಾರೋ ಬಿಡ್ತಾರೋ ಅನ್ನೋದು ಮುಖ್ಯ ಅಲ್ಲ, ಕಾರ್ಯಕ್ರಮ ಚೆನ್ನಾಗಿ ನಡೆಯೋದು ಮುಖ್ಯ. ನಿನಗಿದ್ರ ಬಗ್ಗೆ ಅಸಮಾಧಾನ ಇದ್ರೆ ನೀನ್ ಬರೋದ್ ಬೇಡ. ಬದಲಾಗಿದ್ದೀವಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲಪ್ಪ. ಇಂಥ ಸಮಯದಲ್ಲಿ ಪ್ರೂವ್ ಮಾಡಿ ತೋರಿಸ್ಬೇಕು. ಪದ್ಮಿನಿಗೆ ಹೇಗೆ ಅವ್ರ ತಾತನ ಆಶೀರ್ವಾದ ಮುಖ್ಯನೋ ಹಾಗೆ ನಿನ್ನ ಆಶೀರ್ವಾದನೂ ಮುಖ್ಯ ಕಣಪ್ಪ. ಆದ್ರೆ ವ್ಯತ್ಯಾಸ ಇಷ್ಟೇ, ಅವಳು ಅವಳ ತಾತನ್ನ ಬಿಟ್ಕೊಡಲ್ಲ. ನೀನು ಸ್ವಾಭಿಮಾನನ ಬಿಟ್ಕೊಡಲ್ಲ. ಇದೊಂದ್ಸಲ ನೀನ್ ಎಲ್ಲದನ್ನೂ ಮರೆತು ಒಂದಾದ್ರೆ ತುಂಬಾ ಒಳ್ಳೇದು ಕಣಪ್ಪ. ಇದನ್ನ ನಾನು ನಿನ್ನಿಂದ ನಿರೀಕ್ಷೆ ಮಾಡಿರ್ಲಿಲ್ಲ ಮುನೇಂದ್ರ. ಅಂದ್ರೆ ನೀನು ಇಂಡೈರೆಕ್ಟ್ ಆಗಿ ನನಗೆ ವಯಸ್ಸಾಗ್ತಾ ಇದೆ ಅಂತ ಹೇಳ್ತಾ ಇದೀಯಾ? ಮಾವ, ಇಷ್ಟು ದಿನ ನನ್ನ ಮಗ ಅಂತಂದ್ರೆ ನನ್ನ ನೆರಳು ಅಂತ ಹೆಮ್ಮೆ ಪಡ್ತಾ ಇದ್ದೆ. ಆದ್ರೆ ಇವತ್ತು ಗೊತ್ತಾಯ್ತು ಅದೆಲ್ಲ ಒಂದು ದೊಡ್ಡ ಭ್ರಮೆ ಅಂತ. ನಿಮಗೆ ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಆದರೆ ಹೇಗೆ ಈ ಫಂಕ್ಷನ್ ಚೆನ್ನಾಗಿ ಮಾಡ್ತಿರೋ ನಾನು ನೋಡೇ ಬಿಡ್ತೀನಿ. ಅಪ್ಪ, ಕರ್ಮಕಾಂಡ. ಛೇ, ಜೀವನದಲ್ಲಿ ಮೊದಲನೇ ಸಲ ನಿಮ್ಮ ಅಪ್ಪನಿಗೆ ನೋವು ಕೊಟ್ಬಿಟ್ರಿ. ಪಾಪ, ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡ್ರೋ ಏನೋ. ನೀನ್ ಸ್ವಲ್ಪ ತೆಪ್ಪಗಿರು. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಪ್ರಯತ್ನ ಮಾಡಬೇಡ. ನಕುಲ್, ನೀನ್ ಏನು ಯೋಚನೆ ಮಾಡಬೇಡ. ಸಮಯ ಸಂದರ್ಭ ನೋಡಿಕೊಂಡು ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ನೀನ್ ಏನೇನು ಏರ್ಪಾಡು ಮಾಡ್ಬೇಕಂತಿದೆಯೋ ಗೋ ಹೆಡ್. ನಿನಗೆ ನನ್ನ ಕಡೆಯಿಂದ ಫುಲ್ ಸಪೋರ್ಟ್ ಇದೆ. ಥ್ಯಾಂಕ್ಸ್ ಅಪ್ಪ. ಇವತ್ತು ನೀನು ಈ ವಿಚಾರದಲ್ಲಿ ಒಂದೊಳ್ಳೆ ನಿರ್ಧಾರ ತಗೊಂಡೆ ಅಪ್ಪ. ಐ ಆಮ್ ವೆರಿ ಹ್ಯಾಪಿ.